ಕೊನೆಯದಾಗಿ ಏನು ಮುಖ್ಯ ಅಂದರೆ ನಮಗೆ ಕರೇಜ್ ಇರಬೇಕು, ಒಂದು ಧೈರ್ಯ ಅನ್ನೋದಿರಬೇಕು. ಏನಾದರೂ ಒಂದು ಫೇಸ್ ಮಾಡಿ ಯಾರು ಏನು ಹೇಳ್ಕೊತಾರೋ ಹೇಳ್ಕೊಪ್ಪ, ನಾವು ಅದನ್ನು ಮುಂದಕ್ಕೆ ಹೇಳ್ಬೋದು ಅಂತ ಹೇಳೋಕ್ಕೆ ಇಷ್ಟ ಆಗ್ಬೋದು. ಸೊ ನೀವು ಎಲ್ಲ ವಿದ್ಯಾರ್ಥಿಗಳು ಇವತ್ತು ಯೋಚನೆ ಮಾಡಬಾರ್ದು, ಅಯ್ಯೋ ನಾವು ಬೆಂಗಳೂರಲ್ಲಿಲ್ಲ, ಅಯ್ಯೋ ನಾವು ಒಂದು ಸಿಟಿಲಿಲ್ಲ, ನಾವು ಕನಕಪುರದಲ್ಲಿದ್ದೀವಿ ಅಂತ. ಎಲ್ಲಿದ್ದೀವೋ ಇಲ್ವೋ ನಮಗೆ ಗೊತ್ತಿರೋ ವಿಷಯನ ನಾವು ಕ್ಲಾರಿಟಿಯಾಗಿ ಇನ್ನೊಬ್ರಿಗೆ ಹೇಳ್ಕೊಂಡು ನಮಗೆ ನಾವು ಕಾನ್ಫಿಡೆನ್ಸ್ ಕೊಡ್ಕೊಂಡು ಆ್ಯಂಡ್ ನಮಗೆ ಕರೇಜ್ ಇಟ್ಕೊಂಡು ನಾವು ಒಂದು ಚೇಂಜ್ನ ಕ್ರಿಯೇಟ್ ಮಾಡಬೇಕು ಅಂತಂದರೆ ದ್ಯಾಟ್ ಈಸ್ ರಿಯಲ್ ಎಜುಕೇಷನ್. ಆ ವಿದ್ಯೆನ ಕಲ್ತ್ಕೊಳ್ಳಿ ನೀವು ಇವತ್ತು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ವಿದ್ಯೆ ಇದ್ರೇ ವಿನಯ ಬೆಳೆಯೋದು, ವಿನಯ ಇದ್ರೇ ಒಂದು ಯೋಗ್ಯತೆ ಬೆಳೆಯೋದು, ಒಂದು ಯೋಗ್ಯತೆ ಇದ್ದರೆ ಮಾತ್ರ ನಮಗೆ ಅವಕಾಶ ಸಿಗೋದು. ಸೊ ನಮಗೆ ನಾವು ಆ ಯೋಗ್ಯತೆನ ತರ್ಕೊಬರ್ಬೇಕು, ಆ ವಿನಯನ ಇಟ್ಕೋಬೇಕು. ವಿದ್ಯೆ ಅಂದರೆ ಬರೀ ಒಂದು ವಿಷಯನ ತಿಳ್ಕೊಳ್ಳೋದಲ್ಲ, ಆ ವಿಷಯನ ನಾವು ತಿಳ್ಕೊಂಡು ಹೆಂಗೆ ಅದನ್ನು ನಾವು ಉಪಯೋಗಿಸ್ತೀವಿ ಅನ್ನೋದು ತುಂಬ ಮುಖ್ಯವಾಗುತ್ತೆ. ನಾವೆಲ್ಲರೂ ಕಲಿತೀವಿ ಟೊಮೆಟೊ ವಾಸ್ ಅ ಫ್ರೂಟ್ ಅಂತ, ಕಲಿತೀವೋ ಇಲ್ವೋ? ಬಟ್ ಟೊಮೆಟೊನ ಫ್ರೂಟ್ ಸ್ಯಾಲಡ್ ಹಾಕೋಕ್ಕಾಗತ್ತಾ? ಅದೇ ವಿದ್ಯೆಗೂ ವಿನಯಗೂ ಇರೋ ವ್ಯತ್ಯಾಸ. ನಮ್ಗೆ ಎಷ್ಟೊಂದು ಗೊತ್ತಿರ್ಬೋದು, ಬಟ್ ಅದನ್ನು ನಾವು ಹೆಂಗೆ ಉಪಯೋಗಿಸ್ಕೋತೀವಿ, ಅದನ್ನು ಹೆಂಗೆ ಇನೋವೇಷನ್ ಮಾಡ್ತೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಆ್ಯಂಡ್ ಇವಾಗ ಇನೋವೇಷನ್ ಬಗ್ಗೆ ಮಾತಾಡ್ತೇನೆ ನಾನು. ಎಷ್ಟೋ ಜನ ನೀವು ವಿದ್ಯಾರ್ಥಿಗಳು ಅನ್ಕೊಂತೀರ ಇನೋವೇಷನ್ ಅಂದರೆ ಏನೋ ಒಂದು ಸಾಧಿಸ್ಬಿಡೋದು, ಒಂದು ಸ್ಟಾರ್ಟಪ್ ಮಾಡಿಬಿಡೋದು ಅಂತ. ಇನೋವೇಷನ್ ಅಂದರೆ ಏನು ಗೊತ್ತಾ? ನಿಮಗೆ ಗೊತ್ತಿರೋದನ್ನ ವಿದ್ಯೆಯನ್ನು ಉಪಯೋಗಿಸ್ಕೊಂಡು 4 ಜನಕ್ಕೆ ನಾವು ಹೆಂಗೆ ಹೆಲ್ಪ್ ಮಾಡ್ತೀವಲ್ಲ, ದ್ಯಾಟ್ ಇಸ್ ಇನೋವೇಷನ್. ಆ್ಯಂಡ್ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ದಟ್ ನಿಮಗೆ ಆ ಆಪರ್ಚುನಿಟಿ ಜಾಸ್ತಿ ಇದೆ. ನೀವು ಅಕ್ಕಪಕ್ಕ ನೋಡಿದಾಗ ನೀವೇನು ನೋಡ್ತೀರಾ? ನೀವು ನೀರಿನ ಸಮಸ್ಯೆ ನೋಡ್ತೀರಾ, ಊಟದ ಸಮಸ್ಯೆ ನೋಡ್ತೀರಾ, ರಸ್ತೆ ಸಮಸ್ಯೆ ನೋಡ್ತೀರಾ, ಹೌದೋ ಇಲ್ವೋ? ನೀವು ನೋಡ್ತಿರೋ ಸಮಸ್ಯೆ ದೇಶದ ಸಮಸ್ಯೆ, ಅದೇ ಸಿಟಿಯವ್ರು ನೋಡ್ತಿರೋ ಸಮಸ್ಯೆ ಬರೀ ಅವ್ರಿಗಾಗ ಸಮಸ್ಯೆ ಮಾತ್ರ. ಸೊ ನೀವು ಆ ಸಮಸ್ಯೆನ ಕರೆಕ್ಟಾಗಿ ರಿಸಾಲ್ವ್ ಮಾಡಿದ್ರೆ ನೀವು ದೇಶನೇ ಉದ್ಧಾರ ಮಾಡೋ ಅವಕಾಶ ನಿಮ್ಮಲ್ಲಿದೆ ಅಂತ ನೀವು ಮರಿಬಾರ್ದು. ನೀವು ಅದನ್ನು ನೆನಪಲ್ಲಿ ಇಟ್ಕೊಳ್ಬೇಕು ವಿದ್ಯಾರ್ಥಿಗಳು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನೀವು ನಾಳೆ ದಿವಸ ಒಂದು ಅಗ್ರಿಕಲ್ಚರ್ನ ಇವತ್ತು ಬೆಳೆ 10% ಬರ್ತಾ ಇದೆ, ನಾನು ಹಿಂಗೆ ಅದನ್ನು 90% ತೊಗೊಬರ್ತೀನಿ ಅಂತ ನೀವೇನಾದರೂ ಒಂದು ಕಂಡುಹಿಡಿದ್ರೆ ನಿಮಗಿಂತ ದೊಡ್ಡ ಹೀರೋಯಿನ್ ಯಾರೂ ಅಲ್ಲ ಅಂತ ನೀವು ನೆನಪಿಡ್ಕೋಬೇಕು. ನೀವು ಅದಕ್ಕೆ ಯೋಚನೆ ಮಾಡಬೇಕು ಇವತ್ತಿಂದ ಅಂತ ನಾನು ಇವತ್ತು ನಿಮಗೆ ಹೇಳಬೇಕು ಅಂತಲೇ ಬಂದಿದ್ದೀನಿ. ಮತ್ತು ಲೈಫಲ್ಲಿ ಎಲ್ಲರೂ ನನ್ನ ಕೇಳ್ತಾರೆ, ಐಶ್ವರ್ಯ ನಿಮ್ಮ ಅಪ್ಪ ಚೆನ್ನಾಗಿ ಮಾತಾಡ್ತಾರೆ ಅಂತ ನೀನು ಚೆನ್ನಾಗಿ ಮಾತಾಡ್ತೀಯ ಅನಿಸುತ್ತೆ, ಇಲ್ಲ ಜೆನೆಟಿಕ್ ಆಗಿರ್ಬೋದು ಅಂತ. ಜೆನೆಟಿಕ್ ಆಗಿದ್ರು ನಾನು ಪ್ರಯತ್ನ ಪಡ್ಕೊಂಡು ಯೋಚನೆ ಮಾಡಿದ್ರೆ ಮೈಕ್ ಹಿಡ್ದಿರೋ ತಾನೇ ನಾನಿವತ್ತು ಮುಂದೆ ನಿಂತಿರೋದು. ಹಾಗೆ ಪ್ರೆಷರ್ ಇಸ್ ಪ್ರಿವಿಲೇಜ್.